ನಮಸ್ಕಾರ, ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಸ್. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ಮೋಸ್ಟ್ ಒಂದು 3-4 ದಿನಗಳಿಂದ ವಿಡಿಯೋಸೇ ಮಾಡಿರಲಿಲ್ಲ. ಸೊ ಏನು ವಿಷಯನೇ ಇರಲಿಲ್ವಲ್ಲ, ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟನ್ನು ಕೂಡ ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ವಿಡಿಯೋನು ಕೂಡ ನಾನು ಏನು ಮಾಡಿರಲಿಲ್ಲ, ಸುಳ್ಳೆಲ್ಲ ಏನು ಕೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಮೇಡಮ್ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ತಿಳಿಸಿದ್ರೆ, ಆಯುಧ ಪೂಜೆನೂ ಕೂಡ ಬಂತು ಇವತ್ತು, ನಾಳೆನೇ ದಸರಾ ಹಬ್ಬ ಇರೋದು, ಇವತ್ತು ಬಿಡುಗಡೆ ಮಾಡ್ತಾರೆ, ಅಡ್ವಾನ್ಸ್ ಬಿಡುಗಡೆ ಮಾಡ್ತಾರೆ, ಒಂದು 2-3 ದಿನ ಮುಂಚೆನೇ ಮಾಡ್ತಾರೆ ಅಂತ ತಿಳಿಸಿದ್ರೆ, ಇನ್ನು ದಸರಾ ಹಬ್ಬಕ್ಕೆ ಕೇವಲ 1 ದಿನ ಮಾತ್ರನೇ ಉಳಿದಿರುವಂಥದ್ದು. ಇವತ್ತು ಮಾಡ್ತಾರಾ, ನಾಳೆ ಮಾಡ್ತಾರಾ, ನಾಳೆನಾದರೂ ಮಾಡಲ್ವಾ, ಮಾಡ್ತಾರಾ ಇಲ್ವಾ, ಕನ್ಫರ್ಮ್ ಆಗಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮೊನ್ನೆ ರೀಸೆಂಟಾಗಿ ಅಪ್ಡೇಟನ್ನು ಕೊಟ್ಟರು, ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ. ಆಲ್ರೆಡಿ 22ನೇ ಕಂತಿನ ಹಣನ ಬಿಡುಗಡೆನೇ ಮಾಡಾಗಿದೆ, ನಾನು ಹಾಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಅವ್ರು ಹೇಳೇ ಅಪ್ಡೇಟನ್ನು ಕೊಟ್ಟೆ 4-5 ದಿನ ಅಂತೂ ಆಗಿದೆ. ಸೊ 3 ದಿನದ ಹಿಂದೆನೇ ಬಿಡುಗಡೆ ಮಾಡಿದರೆ ಬರೋದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇತ್ತು ಅಲ್ವಾ? ಹಂಗಂದ್ರೆ ಇವ್ರು ಕೊಡ್ತಾರಾ ಇಲ್ವಾ, ಇದನ್ನು ಇವಾಗ 2 ಕಂತನ್ನ ಯಾವ ರೀತಿಯಾಗಿ ಯಾಮಾರಿಸ್ತಾ ಇದ್ದಾರೆ, ಅದೇ ರೀತಿ ಏನಾದರೂ ಯಾಮಾರಿಸ್ಬಿಡ್ತಾರಾ, ಇವತ್ತು ಬರುತ್ತಾ ನಾಳೆ ಬರುತ್ತಾ, ಕಂಪ್ಲೀಟ್ 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ಇದಿಷ್ಟೇ ಅಲ್ಲ, ರೇಷನ್ ಕಾರ್ಡ್ಗಳನ್ನ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ. ಆಲ್ಮೋಸ್ಟ್ ಈ ತಿಂಗಳಲ್ಲಿ 8 ಲಕ್ಷ ರೇಷನ್ ಕಾರ್ಡ್ಗಳು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ಕ್ಯಾನ್ಸಲ್ ಆಗಿರುವಂಥವ್ರದ್ದು. ನೀವು ಎಲ್ಲೆಲ್ಲಿ ರೇಷನ್ ತಗೋತೀರಾ ಆ ಡಿಪೋಗಳಲ್ಲಿ ಲೀಸ್ಟನ್ನು ಕೂಡ ಹಾಕಿದ್ದಾರೆ ಕ್ಯಾನ್ಸಲ್ ಆಗಿರುವಂಥವ್ರದ್ದು. ಇವಾಗ ಯಾರ್ದೆಲ್ಲ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಏನೇನು ರೀಸನ್ಗಳಿಗೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ, ಅರ್ಧಂಬರ್ಧ ವಿಷಯ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ, ಓಕೆನಾ? ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಫಲಾನುಭವಿಗಳು ತುಂಬಾ ಕಾಯ್ತಾ ಇದ್ದಾರೆ, ಇವತ್ತು ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬರುತ್ತೆ. ಯಾಕಂತಂದರೆ 22ನೇ ಕಂತಿನ ಹಣ ಏನು ರೀಸೆಂಟಿಗೆ ಒಂದು ಕಂತು ಕೊಡಬೇಕಾಗಿದೆ, ಇದು ಯಾವುದೂ ಬ್ಯಾಲೆನ್ಸ್ ಇಲ್ಲ, ಹೋದ ತಿಂಗಳದು ಅನ್ನೋ ಹಾಗೇನಿಲ್ಲ. ಟೋಟಲ್ ಇವಾಗ 4 ತಿಂಗಳನ್ನ ಕೊಡಬೇಕಾಗಿತ್ತು. ಬಟ್ ಈ ತಿಂಗಳು ಕೂಡ ಮುಗಿದೋಗಿರೋದ್ರಿಂದ ಇವಾಗ ಮತ್ತೆ ಇವತ್ತಿಂದ ಹೊಸ ತಿಂಗಳು ಸ್ಟಾರ್ಟ್ ಆಗಿದೆ, 5 ತಿಂಗಳ ಕಂತಿನ ಹಣ ಕೊಡಬೇಕಾಗಿದೆ. ಸೊ ಇವಾಗ 22ನೇ ಕಂತಿನ ಹಣ ನೋಡೋದಾದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 21 ರಿಲೀಸ್ ಮಾಡಿದ್ರು, 22ನ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು. ಬಟ್ ಅದೇ ಗೌರಿ ಗಣೇಶ ಹಬ್ಬಕ್ಕೂ ಬರಲಿಲ್ಲ, ಅದಾದಮೇಲೆ ಯಾರು ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ದ್ವಿ, ಅದಾದಮೇಲೂ ಕೂಡ ಬರಲಿಲ್ಲ. ಮೊನ್ನೆ ರೀಸೆಂಟಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ 4 ದಿನದ ಹಿಂದೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆಲ್ರೆಡಿ 22ನೇ ಕಂತಿನ ಹಣನ ಬಿಡುಗಡೆ ಮಾಡಾಗಿ 3 ದಿನ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಅವರು ಅಪ್ಡೇಟ್ ಕೊಟ್ಟೆ ಆಲ್ಮೋಸ್ಟ್ ಒಂದು 4-5 ದಿನ ಆಯಿತಾ. ಹಾಗಾದರೆ ಆ 4-5 ದಿನದ ಹಿಂದೆ 3 ದಿನ ಆಗಿದೆ ನಾನು ಬಿಡುಗಡೆ ಮಾಡಿ ಅಂತ ತಿಳಿಸಿದ್ರು, ಅಂದರೆ ಆಲ್ಮೋಸ್ಟ್ 1 ವಾರ ಆಗಿರುತ್ತೆ. ಇವಾಗ ಹಣ ಬಿಡುಗಡೆ ಆಗಿ ಎಲ್ಲ ಪ್ರೋಸೆಸ್ ಎಲ್ಲ ಆಗಿ ಬರೋ ಅಷ್ಟರಲ್ಲಿ 1 ವಾರ ತೊಗೊಳುತ್ತಾ, ಟೈಮ್ ತೊಗೊಳುತ್ತಾ. ಹಾಗಾದರೆ ಇಷ್ಟಲ್ಲಿ ಬರಬೇಕಾಗಿತ್ತು ತಾನೇ, ಇವರು ಕೊಡ್ತಾರೋ ಅಥವಾ ನಿಜವಾಗ್ಲೂ ಇಲ್ವೋ ಅಂತ ಖಂಡಿತವಾಗ್ಲೂ ಇಲ್ಲಿ ಏನೂ ಕೂಡ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ತುಂಬ ಜನ ಕಾಯ್ತಾ ಇದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ, ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ತಿಳಿಸಿದ್ದಾರೆ. ದಸರಾ ಹಬ್ಬಕ್ಕೆ ಖರ್ಚಿಗಾಗುತ್ತೆ ಬಿಡು, ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಾಯ್ತಾ ಇದ್ದಾರೆ. ನಿಜವಾಗ್ಲೂ ಜನಗಳು ಹೇಳಬೇಕಂತಂದರೆ ಇವ್ರು ಈ ತಿಂಗಳು ಕೂಡ ಇದೇ ರೀತಿಯಾಗಿ ಹಠ ಆಡಿಸಿ ಮುಂದಿನ ತಿಂಗಳು ಕೊಡ್ತೀವಿ, ಅವಾಗ ಕೊಡ್ತೀವಿ, ಆ ಹಬ್ಬಕ್ಕೆ ಕೊಡ್ತೀವಿ, ಈ ಹಬ್ಬಕ್ಕೆ ಕೊಡ್ತೀವಿ, ಈ ತಿಂಗಳು ಮತ್ತೆ ದೀಪಾವಳಿ ಹಬ್ಬ ಬೇರೆ ಬರ್ತಾ ಇದೆ, ದೀಪಾವಳಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹಿಂಗೆ ಏನಾದರೂ ಮುಂದೆ ಹಾಕೊಂಡು ಬಂದರು ಅಂದರೆ ಅರ್ಧ ವರ್ಷ ಮುಗ್ದೇ ಹೋಗುತ್ತೆ. ಟೋಟಲ್ 6 ತಿಂಗಳು ಆಗೋಗುತ್ತೆ ಇವರು ಗೃಹಲಕ್ಷ್ಮಿ ಯೋಜನಾ ಹಣ ಕೊಟ್ಟು. ಇವಾಗ 5 ತಿಂಗಳಾಗಿದೆ, ಈ ತಿಂಗಳು ಕೂಡ ಹಂಗೆ ಆಟ ಆಡಿಸಿ ಈ ತಿಂಗಳು ಕೂಡ ಮುಗಿಸ್ಬಿಟ್ರು ಅಂದರೆ ಅರ್ಧ ವರ್ಷ ಮುಗಿದೇ ಹೋಗುತ್ತೆ, 6 ತಿಂಗಳಾಗುತ್ತೆ. ಅಲ್ಲಿಗೆ ಜನಗಳಿಗೆ 100% ಕನ್ಫರ್ಮ್ ಆಗೋಗುತ್ತೆ ಇವರು ಗೃಹಲಕ್ಷ್ಮಿ ಯೋಜನಾ ಹಣನೇ ಇನ್ನು ಮುಂದೆ ಕೊಡೋದಿಲ್ಲ, ಬಂದ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವಾಗ ಏನು ಮಾಡಬೇಕಂತಂದರೆ ಸರ್ಕಾರ ಜನಗಳನ್ನ ನಂಬಿಕೆ ಉಳಿಸ್ಕೋಬೇಕು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂತಂದರೆ ನಿಜವಾಗ್ಲೂ ಆದಷ್ಟು ಬೇಗ ಅಟ್ಲೀಸ್ಟ್ ಇವಾಗ 5 ಕಂತಲ್ಲಿ ಒಂದು 2-3 ಕಂತಾರು ಕೂಡ ಕೊಟ್ಟರೆ ಜನಗಳಿಗೆ ಸ್ವಲ್ಪನಾದರೂ ಕೂಡ ನಿಜವಾಗ್ಲೂ ಭರವಸೆ ಬರುತ್ತೆ. ಸೊ ಇವಾಗ ಆ ಹಬ್ಬಕ್ಕೆ ಕೊಡ್ತೀವಿ, ಈ ಹಬ್ಬಕ್ಕೆ ಕೊಡ್ತೀವಿ, ಆ ವಾರ ಕೊಡ್ತೀವಿ, ಈ ವಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಪ್ರತಿ ತಿಂಗಳು ಕೂಡ ಹಿಂಗೆ ಮುಂದೆ ತಳ್ಕೊತಾ ಹೋದರೆ ಇವಾಗ ಇವರಿಗೆ 1 ಕಂತನೇ ಕರೆಕ್ಟಾಗಿ ಕೊಡೋಕ್ಕಾಗ್ತಾ ಇಲ್ಲ. ಇವಾಗ 6 ಕಂತನ್ನ 6 ತಿಂಗಳದ ಕಂತನ್ನ ಒಟ್ಟೊಟ್ಟಿಗೆ ಕೊಡ್ತಾರಾ? ಅದು ಖಂಡಿತವಾಗ್ಲೂ ಕೊಡಲ್ಲ. 12,000 ರೂಪಾಯಿ ಕೊಡಬೇಕಾಗುತ್ತೆ ಒಬ್ಬರು ಫಲಾನುಭವಿಗಳಿಗೆ. ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂಥರ ಸಂಖ್ಯೆ 1,25,00,000 ಜನಕ್ಕೆ. ಇವರು ಒಬ್ಬೊಬ್ಬರಿಗೆ 12,000 ನಿಜವಾಗ್ಲೂ ಕೊಟ್ಟಾಯ್ತಾ?
ಅದು ನಿಜವಾಗ್ಲೂ ನಂಬೋ ಮಾತೇ ಅಲ್ಲ. ಒಂದು ಕಂತನ್ನೇ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಅಷ್ಟಷ್ಟು ಕಂತನ್ನೇ ಅವ್ರು ಕೊಡೋಲ್ಲ. ಅಟ್ಲೀಸ್ಟ್ ನಾವು ಕ್ಯಾನ್ಸಲ್ ಮಾಡ್ತೀವಿ, ನಮ್ಮ ಸರ್ಕಾರದ ಬಳಿ ಹಣ ಇಲ್ಲ, ಹಿಂಗಾದರೂ ಒಪ್ಕೋಬೋದು. ನುಡಿದಂತೆ ನಡೆದ ಸರ್ಕಾರ, ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಹಿಂಗೆಲ್ಲ ಹೇಳ್ತಾರೆ. ಇಷ್ಟು ದಿನ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತಲ್ಲ. ಬಟ್ ಇವಾಗ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ ಕೊಡಬೇಕಲ್ವಾ? 1 ತಿಂಗಳು 2 ತಿಂಗಳು ಪೆಂಡಿಂಗ್ ಆದರೆ ಅದಾದರೂ ಅಂತಾರೆ. ಇವಾಗ ಟೋಟಲ್ 5 ತಿಂಗಳ ಹಣ ಪೆಂಡಿಂಗ್ ಆಯಿತು. ಖಂಡಿತವಾಗ್ಲೂ ಇಲ್ಲಿ ಯಾವಾಗ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ದಸರಾ ಹಬ್ಬಕ್ಕೆ ಕೊಡ್ತೀನಿ ಅಂತ 3 ದಿನ ಮುಂಚೆನೇ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರು. ಇಷ್ಟರಲ್ಲಿ ಬರಬೇಕಾಗಿತ್ತು. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂತು ಅಂತ ಹೇಳ್ಬಿಟ್ಟು. ಫೇಕಾಗೂ ಕೂಡ ಮಾಡ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಬಂದಿರ್ಬೋದು, ಅಥವಾ 21 ಬಂದಿರೋದನ್ನ ಕನ್ಫ್ಯೂಸ್ ಮಾಡ್ಕೊಂಡು 22 ಅಂದ್ಕೊಂಡ್ರೋ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನ ಮಾತ್ರ ಬಂದಿದೆ ಅಂತ ತಿಳಿಸಿದ್ದಾರೆ. ನೋಡೋಣ, ಇವತ್ತು ಸಂಜೆವರೆಗೂ ಕೂಡ ವೆಯ್ಟ್ ಮಾಡೋಣ. ಇವತ್ತು ಆಯುಧ ಪೂಜೆ ಇರೋದ್ರಿಂದ ಬಹುಶಃ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಇನ್ ಕೇಸ್ ಇವತ್ತು ಬರಲಿಲ್ಲ ಅಂತಂದರೆ ನಾಳೆ ಆದರೂ ಬರಬಹುದು. ನಾಳೆನೂ ಬರಲಿಲ್ಲ ಅಂತಂದರೆ ಜನಗಳಿಗೆ ನಿಜವಾಗ್ಲೂ ನಂಬಿಕೆ ಅನ್ನೋದು ಇರೋದೇ ಇಲ್ಲ ಕಾಂಗ್ರೆಸ್ ಸರ್ಕಾರದ ಮೇಲೆ. ಸೊ ಹಂಗಾಗಿ ಸರ್ಕಾರ ಆದಷ್ಟು ಬೇಗ ಹಾಕಿದರೆ ಪಾಪ ಎಲ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಏನಂತಂದರೆ, ಇವಾಗ ಉಚಿತ ಬಸ್ ಪ್ರಯಾಣ ಕೊಡ್ತಾ ಇದ್ದಾರಲ್ವ, ಅದಾಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಆ ಥರ ಯೋಜನೆಗಳನ್ನ ತೆಗೆದುಬಿಟ್ಟು ಅಟ್ಲೀಸ್ಟ್ ಮಹಿಳೆಯರಿಗೆ ತಿಂಗಳ ಕರೆಕ್ಟಾಗಿ 2,2 ಸಾವಿರ ಹಾಕೊಳ್ತಾ ಬಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಿಜವಾಗ್ಲೂ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗ್ತಿದ್ದ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹಣ. ಅದರಲ್ಲೂ ಇದು ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು. ತುಂಬ ಮೆಚ್ಚುಗೆ ಪಡೆದಂಥ ಯೋಜನೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನನಗನ್ಸುತ್ತೆ ಅದು ಶಕ್ತಿ ಯೋಜನೆನ ಅಥವಾ ಗೃಹ ಜ್ಯೋತಿ ಯೋಜನೆನ ಅದನ್ನೇನಾದರೂ ಕ್ಯಾನ್ಸಲ್ ಮಾಡಿ ಇವರು ಕರೆಕ್ಟಾಗಿ ತಿಂಗಳ ಗೃಹಲಕ್ಷ್ಮಿ ಕೊಡ್ತಾ ಹೋದರೆ ಜನಗಳಿಗೆ ಖುಷಿ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಉಚಿತ ಬಸ್ ಪ್ರಯಾಣ ಬೇಡ, ಕ್ಯಾನ್ಸಲ್ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಷ್ಟು ಕಷ್ಟ ಆಗ್ತಾ ಇದೆ, ಫ್ರೀ ಬಸ್ ಬಿಟ್ಟಾಗಿಂದನೂ ಕೂಡ ಓಡಾಟ ಮಾಡೋದು ಬಸ್ಸಲ್ಲಿ. ಸೊ ಹಂಗಾಗಿ ಅದು ಬೇಡ, ನಮಗೆ ಗೃಹಲಕ್ಷ್ಮಿನೇ ಕರೆಕ್ಟಾಗಿ ಕೊಟ್ಬಿಡಲಿ, ಉಚಿತ ಬಸ್ ಪ್ರಯಾಣ ಬೇಡ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಆ ಥರ ಮಾಡಿದರೆ ಒಳ್ಳೆಯದು. ಬಟ್ ಯಾವುದನ್ನು ಕ್ಯಾನ್ಸಲ್ ಮಾಡಲ್ಲ, ನಾವು ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಹೀಗೆ ನೋಡಿದರೆ 5 ತಿಂಗಳಾದರೂ ಇಲ್ಲ, 6 ತಿಂಗಳಾದರೂ ಕೊಡ್ತಾ ಇಲ್ಲ. ಸೊ ನೋಡೋಣ, ಇವತ್ತು ಬರುತ್ತೋ ನಾಳೆ ಬರುತ್ತೋ ಅಂತ ಹೇಳ್ಬಿಟ್ಟು. ಬಟ್ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ದಸರಾ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಇನ್ನು ನಾಳೆ ದಸರಾ ಹಬ್ಬ ಇರೋದ್ರಿಂದ ನಾಳೆವರೆಗೂ ಕಾಯ್ದು ನೋಡೋಣ, ಓಕೆನಾ? ತುಂಬ ಜನ ಯಾವಾಗ ಬರುತ್ತೆ, ಇವತ್ತು ಬರುತ್ತಾ, ನಾಳೆ ಬರುತ್ತಾ ಅಂತ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೇಳಿದಾಗ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಈ ದಿನಾಂಕಕ್ಕೆ ಬರುತ್ತೆ, ಇವತ್ತೇ ಬರುತ್ತೆ ಅಂತ ಹೇಳ್ಬಿಟ್ಟು. ಬಂದರೆ ಬರ್ಬೋದು. ನಾನು ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ನಾನು ವಿಡಿಯೋ ಮಾಡಿ 1 ಅವರಿಗೆ ರಿಲೀಸ್ ಆಗ್ಬೋದು. ಇವತ್ತು ಸಂಜೆಯಿಂದನೇ ಬರ್ಬೋದು ಅಥವಾ ನಾಳೆನೇ ಬರ್ಬೋದು. ಬಂತು, ರಿಲೀಸ್ ಆಯಿತು, ಫಲಾನುಭವಿಗಳ ಖಾತೆಗೆ ಜಮಾ ಪ್ರಾರಂಭ ಆಯಿತು ಅಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ರೀತಿ ಬಿಡುಗಡೆ ಆಗಿದೆ, ಬರ್ತಾ ಇದೆ, ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ, ಓಕೆನಾ? ಸದ್ಯಕ್ಕೆ ಬರೋವರೆಗೂ ಕೂಡ ನಾವಿಲ್ಲಿ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ನೋಡೋದಾದರೆ, ಇವಾಗ ಸರ್ಕಾರದಿಂದ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅನರ್ಹರಿದ್ದಾರೆ, ಯಾರೆಲ್ಲ ಅನ್ಎಲಿಜಿಬಲ್ ಇದ್ದಾರೆ ಅವರೆಲ್ಲರದು ಕೂಡ ಸರ್ಕಾರ ಇವಾಗ ಕ್ಯಾನ್ಸಲ್ ಮಾಡಿದೆ. ಇದೇ ತಿಂಗಳಲ್ಲಿ ಆಲ್ಮೋಸ್ಟ್ 7,25,000 ಸಮಥಿಂಗ್, ಆಲ್ಮೋಸ್ಟ್ ಒಂದು 8 ಲಕ್ಷ ರೇಷನ್ ಕಾರ್ಡ್ ಅಂತ ಅಂದ್ಕೊಳ್ಳಿ ಆಲ್ರೆಡಿ ಕ್ಯಾನ್ಸಲ್ ಆಗೋಗಿದೆ. ಸರ್ಕಾರ ಈಗ ಒಂದು ವಾರದಿಂದ ಅಷ್ಟೇ ಅನುಮತಿ ತಿಳಿಸಿದ್ರು, ಸೂಚನೆ ಕೊಟ್ಟಿದ್ರು, ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ, ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ಫಾಲೋ ಮಾಡಬೇಕು. ಅದೆಲ್ಲ ಯಾರು ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅವ್ರದ್ದೆಲ್ಲರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಖಂಡಿತವಾಗ್ಲೂ ಆಲ್ರೆಡಿ ಕ್ಯಾನ್ಸಲ್ ಆಗೋಗಿದೆ. ಕ್ಯಾನ್ಸಲ್ ಆಗುವಂಥ ಲೀಸ್ಟನ್ನು ಕೂಡ ನೀವು ಪ್ರತಿ ತಿಂಗಳು ಎಲ್ಲಿ ರೇಷನ್ ತೊಗೋತಾ ಇರ್ತೀರಾ ಅಲ್ಲಿ ರೇಷನ್ ಅಂಗಡಿಗಳು, ರೇಷನ್ ಡಿಪೋಗಳಲ್ಲಿ ಮುಂದೆ ಲೀಸ್ಟನ್ನು ಕೂಡ ಹಾಕಿದಾರಂತೆ. ಬೇಕಿದ್ರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 8 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂಥದ್ದು. ಸೊ ಯಾವೆಲ್ಲ ರೀಸನಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ನೋಡಿ. ಇವಾಗ ಮೊದಲನೇದಾಗಿ ಯಾರೆಲ್ಲ GST ಪೇ ಮಾಡ್ತಾ ಇದ್ದೀರಾ, ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅವ್ರದ್ದು ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗೇ ಆಗುತ್ತೆ. ಸರ್ಕಾರವನ್ನು ಕೂಡ ತುಂಬ ಸರಿ ಮನವಿನ ಮಾಡ್ಕೊಂತು ಯಾರೆಲ್ಲ ಚೆನ್ನಾಗಿದ್ದೀರಾ, ವೆಲ್ ಸೆಟಲ್ಡ್ ಆಗಿದ್ದೀರಾ ಅವರೆಲ್ಲರೂ ಕೂಡ ನೀವೇ ಸ್ವತಃವಾಗಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಅಷ್ಟಾಗಿ ಯಾರು ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡ್ಕೊಂಡಿಲ್ಲ. ಯಾಕಂದರೆ ರೇಷನ್ ಕಾರ್ಡ್ ಒಂದಿತ್ತು ಅಂದರೆ ಎಷ್ಟೋ ಹೆಲ್ಪ್ ಆಗುತ್ತಲ್ವ. ಒಂದು ಫ್ಯಾಮಿಲಿಗೆ ರೇಷನ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಹಂಗಾಗಿ ಯಾರು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋಕೆ ಹೋಗಲ್ಲ, ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. GST ಪೇಯರು, ಟ್ಯಾಕ್ಸ್ ಪೇಯರ್ದು, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರುವಂಥದ್ದು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗೆ ವೈಟ್ ಬೋರ್ಡ್ ಕಾರ್ ಇರುವಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇವಾಗ ರೀಸೆಂಟಾಗಿ ಮಾಹಿತಿ ಬರ್ತಾ ಇದೆ, ಬ್ಯಾಂಕಲ್ಲಿ ಏನಾದರೂ ಲಕ್ಷ ಅಮೌಂಟ್ ಇಟ್ಟಿರ್ತಾರಲ್ವ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ. ಅಷ್ಟು ಲಕ್ಷ ದುಡ್ಡಿರುವಂಥವರಿಗೆ ಈ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಆ ರೀತಿಯೂ ಕೂಡ ಕ್ರಮ ಕೈಗೊಂಡಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ 7 ಹೆಕ್ಟೇರ್ಗಿನ್ನ ಭೂಮಿ ಜಾಸ್ತಿ ಇರುವಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ವೈಟ್ ಬೋರ್ಡ್ ಕಾರ್ ಇರುವಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಇನ್ನು ಸುಮಾರು ಕಂಡೀಷನ್ಸ್ಗಳನ್ನ ಹಾಕಿ ಆಲ್ಮೋಸ್ಟ್ ಒಂದು 8 ಲಕ್ಷ ರೇಷನ್ ಕಾರ್ಡ್ಗಳನ್ನ ಇದೇ ತಿಂಗಳಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.